ನಮಸ್ಕಾರ. ಇವತ್ತು ನಮ್ಮ ಜೊತೆ ಧೃತಿ ಟೀಮ್ ಇದ್ದಾರೆ. ನಮ್ಗೆ ಡೈರೆಕ್ಟರ್ ಜಗದೀಶ್, ಅಂಚಲ್, ಪ್ರಶಾಂತ್ ಮತ್ತು ಮನು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಡೈರೆಕ್ಟರ್ ಜೊತೆ. ಸರ್, ಇವಾಗ ನಿಮ್ಮ ಮೂವಿಲಿ ಧೃತಿ ಸಿನಿಮಾ ಏನಕ್ಕೆ ಮಾಡಬೇಕು ಅಂತ ನಿಮಗನ್ನಿಸ್ತು? ಸರ್, ಧೃತಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಸರ್. ದಟ್ಸ್ ದ ಪ್ಯಾಷನ್ ಐ ವಾಸ್ ಕ್ಯಾರಿಂಗ್. ಒಂದು ಮೂವಿ ಮಾಡಬೇಕು ಅಂತ, ಆ ಮೂವಿ ಮಾಡಬೇಕು ಅಂತ ಅಂದಾಗ ಒಂದು ಟೀಮ್ ಸೇರಿದ್ರು. ಆ ಟೀಮ್ ಜೊತೆ ಒಂದು ನಮ್ಮ ಹತ್ರ ಇದ್ದು ಒಂದು ಮಲ್ಟಿಪಲ್ ಸ್ಟೋರಿ ಸೇರಿದಾಗ ಈ ಸ್ಟೋರಿ ಒಂದು ಸಮಾಜಕ್ಕೆ ಹೇಳೋಕ್ಕೆ ಒಂದು ಸ್ಪೇಸ್ ಕೂಡ ಇದೆ. ಅಂದರೆ ಬರೀ ಒಂದು ಎಂಟರ್ಟೈನ್ಮೆಂಟ್ ಕ್ವಶನ್ ಅಲ್ಲದೆ ಇನ್ನೊಂದು ಅಡಿಷ್ನಲ್ ಕ್ವಶನ್ ಕೂಡ ಹೇಳ್ಬೋದು. ಪ್ಲಸ್ ಒಂದು ಗ್ರಿಪ್ಪಿಂಗ್ ಆಗಿತ್ತು. ಒಂದು ಕತೆ ಹೇಳಬೇಕಾದ್ರೆ ಅದೊಂದು ವಿಷಯ ಕೂಡ ಸ್ಪೇಸ್ ಇತ್ತು. ಪ್ಲಸ್ ಒಂದು ಇಂಪಾರ್ಟೆಂಟ್ ಕತೆ ನಾವು ಹೇಳ್ಬೋದು. ಪ್ಲಸ್ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಸ್ಪೇಸ್ ಇತ್ತು. ಅಂದರೆ ಆ್ಯಕ್ಟರ್ಸ್ ಕೂಡ ದೇ ಆರ್ ಸೆಲ್ಫಿಶ್ ದಟ್ ಐ ಕ್ಯಾನ್ ಪರ್ಫಾರ್ಮ್ ಹಿಯರ್. ಅಂದರೆ ಒಬ್ಬ ಆ್ಯಕ್ಟರ್ ಪರ್ಫಾರ್ಮ್ ಮಾಡೋಂತಲ್ಲ, ಮಲ್ಟಿಪಲ್ ಆ್ಯಕ್ಟರ್ಸ್ ಪರ್ಫಾರ್ಮ್ ಮಾಡೋಂಥ ಸ್ಪೇಸ್ ಇತ್ತು. ಅಂದರೆ ಅದರಿಂದ ಈ ಕಥೆಯನ್ನು ಕೂಡ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ವಿ ಥಾಟ್ ದಿಸ್ ದ ರೈಟ್ ಸ್ಕ್ರಿಪ್ಟ್ ಟು ಬ್ರಿಂಗ್ ಇಟ್ ಟು ದ ಆಡಿಯನ್ಸ್ ಅಂತ ಅನಿಸ್ತು. ಆ್ಯಂಡ್ ಧೃತಿ ಬಗ್ಗೆ ಹೇಳಬೇಕು, ಧೃತಿ ಈಸ್ ನಾಟ್ ಎನಿ ಮೂವಿ. ಈ ಒಂದು ಮೂವಿ ಥರ ಟ್ರೀಟ್ ಮಾಡಿಲ್ಲ ಇದನ್ನು. ಇದೊಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು 24 ಅವರ್ಸಲ್ಲಿ ನಡೆಯುವಂಥ ಕತೆ ಇದು. ಈ 24 ಗಂಟೆ ಅಂದರೆ ಒಂದು ಹುಡುಗಿ ಜರ್ನಿ ಒಂದು 24 ಗಂಟೆಲಿ ಹೇಗೆ ಟರ್ನ್ ಆಗ್ಬೋದು, ಒಂದು ರೆಗ್ಯುಲರ್ ಪರ್ಸನ್ ಲೈಫ್ ಒಂದು 24 ಗಂಟೆಲಿ ಏನೆಲ್ಲ ಆಗ್ಬೋದು ಅನ್ನೋದೊಂದು ತೋರಿಸಿದ್ದೀವಿ. ಸೊ ಇನ್ನು ಧೃತಿ ಬಗ್ಗೆ ತುಂಬ ಹೇಳೋದಿದೆ. ಸೊ ನೀವು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿದಾದ್ಮೇಲೆ ಮತ್ತೆ ವಿಲ್ ಗೋ ಡೀಪ್ ಇನ್ ಟು ದ ಸ್ಟೋರಿ. ಖಂಡಿತ ಸರ್. ಸೊ ಬೇಸಿಕಲಿ ಈ ಸಿನಿಮಾ ನೀವು ಹೇಳೋದಂದ್ರೆ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆಡಿಯನ್ಸ್ಗೆ. ಸೊ ಖಂಡಿತ ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀರಾ ಸಿನಿಮಾಗೆ ಅಂತ ಹೇಳ್ತಿದ್ದೀರಾ. ಸೊ ನೆಕ್ಸ್ಟು ನಮ್ಮ ಧೃತಿ ಫೇಸ್ ಆಗಿರೋದು ಅಂಚಲ್. ಸೊ ನಿಮಗೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಸೊ ಏನಕ್ಕೆ ಮಾಡಬೇಕಂತ ಅನಿಸ್ತು ಫಸ್ಟ್ ಆಫ್ ಆಲ್? ಫಸ್ಟ್ ಟೈಮ್ ನಾನು ಕತೆ ಕೇಳಿದಾಗ ತುಂಬ ಸ್ಪೇಸ್ ಇತ್ತು ಆ್ಯಸ್ ಅನ್ ಆ್ಯಕ್ಟರ್ ಟು ಪರ್ಫಾರ್ಮ್. ಓಕೆ, ಆ್ಯಂಡ್ ಈ ಸ್ಟೋರಿ ನನಗೆ ತುಂಬ ಮನಸ್ಸಿಗೆ ಇಟ್ ಫೆಲ್ಟ್ ಲೈಕ್ ಐ ಕ್ಯಾನ್ ಬಿ ಧೃತಿ ಎನಿ ಡೇ. ಬಿಕಾಸ್ ನಾನು ಎಲ್ಲಿ ಹೊರಗಡೆಯಿಂದ ವಾಪಸ್ ಮನೆಗೆ ಬರ್ತಿದ್ದೀನಿ ಲೇಟಿಂದ ನೈಟ್ ಅಂತ ಅಂದಾಗ ಆ ಫಿಯರ್ ಇರುತ್ತೆ ನೋಡಿ, ಭಯ, ಎಲ್ಲಿ ಯಾರೋ ಬಂದ್ಬಿಟ್ಟು ನನಗೇನೋ ಮಾಡಿಬಿಟ್ರೆ ಅನ್ನೋದು. ಐ ಥಿಂಕ್ ಆಲ್ ದಿ ವುಮೆನ್ ಹಿಯರ್ today in India have experienced this, and Nandruti, my character, faces this, and avulge ee incident aadaga how she reacts, our life heng change agutte, and how she fights back. It's not just a story of a poor incident, a traumatizing incident. No, not just that, because Dhruti adrinda fight back ಮಾಡ್ತಾಳೆ. It's a survival story. So and one more important thing, ಈಗ ನಾವು ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಳು ಹುಡುಗಿಗೆ ಅಂದಮೇಲೆ ಅದು ಬರೀ ಅವಳದು ಅಥವಾ ಅವಳ ಫ್ಯಾಮಿಲಿದು, ನಮ್ಮ ಪೊಲೀಸ್ದು, ನಮ್ಮ ಗವರ್ಮೆಂಟ್ದು ಪ್ರಾಬ್ಲಮ್ ಆಗಿರಬಾರ್ದು. ಬಿಕಾಸ್ ಆ ಇನ್ಸಿಡೆಂಟ್ ಆದಾಗ ಹೂ ಇಸ್ ದ ಪರ್ಸನ್ ದಟ್ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಇಮ್ಮಿಡಿಯೇಟ್ಲಿ? ಇಟ್ ಇಸ್ ಸಂಬಡಿ, ಇಟ್ಸ್ ಅ common man who is around her, alva. So this Dhruti film is coming with a problem and a solution. ನಾವು as a society ಹೇಗೆ ನಿಂತ್ಕೊಂಡು ಈ ಥರ ಪ್ರಾಬ್ಲಮ್ಸ್ನ ಸ್ಟಾಪ್ ಮಾಡ್ಬೋದು, how can we as a society take responsibility and come together and stand up when injustice happens. So that was very moving for me. Adana, it has to reach all of our audience. It's a very important message. So adukoskara I think my character goes through quite a lot, and I had an amazing time shooting for this film. ತುಂಬ ಚೆನ್ನಾಗಿ ಹೇಳಿದ್ರಿ ಅಂಚಲ್. ಸೊ ಇವಾಗ ನೆಕ್ಸ್ಟು ನಮ್ಮ ಹೀರೋ ಪ್ರಶಾಂತ್ಗೆ ಹೋಗೋಣ. ಸೊ ಪ್ರಶಾಂತ್ ಇವಾಗ ಆಲ್ರೆಡಿ ಇವಾಗ ಡೈರೆಕ್ಟರ್ ಹೇಳಿದ್ರು ಮತ್ತು ಅಂಚಲು ಹೇಳಿದ್ರು, ಇಟ್ಸ್ ಕ್ವೈಟ್ ತುಂಬ ಒಂದು ದೊಡ್ಡ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಥರ ಕಾಣುತ್ತೆ. ಸೊ ನೀವು ಆ್ಯಸ್ ಅ ಹೀರೋ, ಸೊ ನೀವು ಈ ಸಿನಿಮಾನ ಒಂದು ಪ್ರಾಬ್ಲಿ ಡೈರೆಕ್ಟರ್ ನಿಮ್ಮ ಒಂದು ಲೆನ್ಸಿಂದ ಮೆಸೇಜ್ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನೀವು ಈ ಸಿನಿಮಾ ಆಡಿಯನ್ಸ್ಗೆ ಏನು ಇಷ್ಟ ಆಗ್ಬೋದು ಈ ಕತೆ, ಎಸ್ಪೆಷಲಿ ಧೃತಿ ಇಲ್ಲ ನಿಮ್ಮ ಪಾತ್ರದ ಬಗ್ಗೆ ಚೂರು ಹೇಳಿ, ಇಂಟ್ರಡಕ್ಷನ್ ಕೊಡಿ. ಆ್ಯಸ್ ಅ ಆ್ಯಕ್ಟರ್ ಇದು ನನ್ನ ಫಸ್ಟ್ ಸಿನಿಮಾ. ಯಾವುದೇ ಆ್ಯಕ್ಟರ್ಗಾದರೂ ಡ್ರೀಮ್ ಇರುತ್ತೆ, ನಾನೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು, ಆಮೇಲೆ ನನಗೆ ಈ ಥರದ್ದೇ ಒಂದು ಸ್ಕ್ರಿಪ್ಟ್ ಇರಬೇಕು, ಆಮೇಲೆ ಆ ಕ್ಯಾಸ್ಟಿಂಗಲ್ಲೂ ಅಷ್ಟೇ ಈ ಥರದಕ್ಕೆ ಸೂಟ್ ಆಗ್ತೀನಾ ಅಂತ ತುಂಬ ಕ್ವಶನ್ಸ್ ಇರುತ್ತೆ ಒಬ್ಬ ಆ್ಯಕ್ಟರ್ಗೆ ಡೆಬ್ಯೂ ಮಾಡಬೇಕಾದ್ರೆ. ಜಗದೀಶ್ ಬ್ರೋ ನನ್ನ ಸೆಲೆಕ್ಟ್ ಮಾಡಿದಾಗ ಈ ಸಿನಿಮಾಗೆ ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ, ಅವ್ರು ಹೇಳಬೇಕಾಗಿರೋಂಥ ಮೆಸೇಜ್ ತುಂಬ ಸ್ಟ್ರಾಂಗ್ ಆಗಿದೆ. ಫಸ್ಟ್ ಆಫ್ ಆಲ್ ತುಂಬ ಸ್ಟ್ರಾಂಗ್ ಆಗಿರೋ ಮೆಸೇಜ್ ನನ್ನ ಮುಖಾಂತರ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ನಂದು ಗ್ರಾಫ್ ತುಂಬಾ ಚೆನ್ನಾಗಿ ತೊಗೊಂಡೋಗುತ್ತೆ ನಮ್ಮ ಸಿನಿಮಾದಲ್ಲಿ. ಸೀನ್ ಬೈ ಸೀನ್ ಗ್ರಾಫು ಒಬ್ಬ ಕಾಮನ್ ಮ್ಯಾನಿಂದ ಒಬ್ಬ ಹೀರೋ ಹೇಗಾಗ್ತಾನೆ,
ಅನ್ನೋದು ನನ್ನ ಕ್ಯಾರೆಕ್ಟರ್ ಮುಖಾಂತರ ಹೇಳಕ್ಕೆ ಹೊರಟಿದ್ದಾರೆ. ಆಮೇಲೆ ಈಗ ನಾವು ರಿಯಲ್ ಲೈಫಲ್ಲೂ ಹಾಗೆ ಅಲ್ವಾ, ನಮ್ಮ ಲೈಫ್ ಸಿನಿಮಾ ಥರ ಇರಬೇಕಪ್ಪ ಅಂತ ಅಂದ್ಕೊಳ್ತೀವಲ್ವಾ, ಆ ಥರ ನಮ್ಮ ಒಬ್ಬ ರಿಯಲ್ ಲೈಫಲ್ಲಿ ಕಾಮನ್ ಆಗಿರೋನು ಹೀರೋ ಹೇಗೆ ಆಗ್ತಾನೆ ಅನ್ನೋದು ಹೇಳಕ್ಕೆ ಹೊರಟಿರೋಂಥ ಕತೆಗೆ ನಾನು ಕ್ಯಾಸ್ಟ್ ಆಗಿರೋದು. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಜಗದೀಶ್ ಬ್ರೋ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮನೋಜ್ ಸರ್, ಈಗ ಪ್ರಶಾಂತ್ ಅವ್ರು ಹೇಳ್ದಂಗೆ ಈ ಕ್ಯಾರೆಕ್ಟರು, ಸೊ ಇವಾಗ ಏನಂತ ಹೇಳಿದ್ರೆ ಈ ಸಿನಿಮಾಲಿ ಆ್ಯಸ್ ಅವಾಗಿಂದ ಎಲ್ಲರೂ ತುಂಬ ಏನು ಮಾತಾಡ್ತಾರೆ, ತುಂಬ ಸಿನಿಮಾ ಭಾಳ ಇಂಟೆನ್ಸ್ ಇದೆ ಬೇಸಿಕಲಿ. ಸೊ ನಿಮ್ಮ ಆ್ಯಸ್ ಅ ಆ್ಯಂಟಗನಿಸ್ಟ್ ಆರ್ ಅ ವಿಲನ್, ಸೊ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಲಿ, ಬಿಕಾಸ್ ಟು ಶೋ ದಟ್ ಅಗ್ರೆಷನ್ ಆರ್ ಇಲ್ಲಾಂದರೆ ಈ ಸಿನಿಮಾ ಸೀರಿಯಸ್ನೆಸ್ ನಿಮ್ಮಿಂದಾನೇ ಬರೋಕ್ಕೆ ಸಾಧ್ಯ. ಸೊ ಈಗ ಎಷ್ಟೊಂದು ಜನ ವಿಲನ್ ಪಾತ್ರ ಮಾಡಿದ್ದಾರೆ ಎಲ್ಲಿ ತುಂಬ ಸಿನಿಮಾಲಿ, ಸಾಕಷ್ಟು ಸಿನಿಮಾಲಿ ವಿಲನ್ ಅವರೊಂದು ಆ್ಯಕ್ಟರ್ಸ್ ಒಂದೊಂದು ಅಪ್ರೋಚ್ ಇರುತ್ತೆ. ಸೊ ನಿಮ್ಮ ಒಂದು ಪಾತ್ರ, ಲೋಕಿ ಪಾತ್ರ ಬೇರೆ ವಿಲನ್ಗಿಂತ ಎಷ್ಟು ವಿಭಿನ್ನ? ಸೊ ಧೃತಿ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲು ಧೃತಿ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ. ಏನಂದರೆ ಸೊ ನಾನು ಇದಕ್ಕೆ ಕಾಸ್ಟ್ ಆಗಿದ್ದು ಅದೊಂದು ರೋಚಕ ಕಥೆ ಇದೆ. ಸೊ ಅದರಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವರು ನನ್ನನ್ನು ಆಯ್ಕೆ ಮಾಡಿದ್ರು. ಸೊ ಅದರಲ್ಲೂ ಕೂಡ ನಾನು ಇದೇ ಥರ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ. ಅದರಲ್ಲಿ ಅಂದರೆ ಅದೊಂದು ವಿಡಿಯೋದಲ್ಲೂ ಕೂಡ ಅದೊಂದು ನೆಗೆಟಿವ್ ಡೈಲಾಗು ಅಥವಾ ವಿಲನ್ ಡೈಲಾಗ್ ಹೇಳಿ ಅದರಲ್ಲಿ ಒಂದು ಸ್ವಲ್ಪ ಅದನ್ನು ನೋಡಿ ಇವರು ನನ್ನನ್ನು ಆಯ್ಕೆ ಮಾಡಿದರು. ಸೊ ಇದು ವೆರಿ ಚಾಲೆಂಜಿಂಗ್ ರೋಲ್ ಆಗಿತ್ತು. ಮತ್ತು ಏನು ಡಿಫ್ರೆಂಟ್ ಅಪ್ಪ ಅಂದರೆ ಬೇರೆ ವಿಲನ್ಗಿಂತ ಅಂದರೆ ಇದು ನಮ್ಮ ಸಮಾಜದಲ್ಲಿ, ನಮ್ಮ ಸೊಸೈಟಿ, ನಾವು ನೋಡಿರ್ತೀವಿ ಎಲ್ಲರೂ, ಅಂದರೆ ಆಡಿಯನ್ಸ್ ಸಹ ಈ ಥರ ಒಂದು ಕ್ಯಾರೆಕ್ಟರ್ನ ನೋಡಿರ್ತಾರೆ ಅವ್ರ ಸುತ್ತಮುತ್ತ. ಆ ಥರನೇ ಬರಬೇಕು ಅಂತ ಜಗದೀಶ್ ಅವರು ಸಹ ನನಗೆ ಒಂದು ಸಲ ಹೇಳಿದರು. ಅವರು ಸಹ ಈ ಥರ ಕ್ಯಾರೆಕ್ಟರ್ ನೋಡೇನೆ ಅವ್ರ ತಲೆಯಲ್ಲಿ ಬಂದಿದ್ದು ಅಂತ ಅಂದ್ಬಿಟ್ಟು, ಎಲ್ಲೋ ಅವರು ಚೈಲ್ಡ್ಹುಡ್ಡಲ್ಲಿ ಈ ಥರದ್ದೊಂದು ಕ್ಯಾರೆಕ್ಟರ್ ನೋಡಿದ್ರಂತೆ. ಸೊ ಅದನ್ನು ನನಗೆ ಫೀಡ್ ಮಾಡ್ತಾ ಹಿಂಗಿರುತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ತಾ ಅದನ್ನು ಅನುಭವಿಸೋದಕ್ಕೆ ನನಗೆ ಸ್ಪೇಸ್ ಕೊಟ್ಟು, ಸೊ ಪ್ರತಿ ಸಲನೂ ಅದ್ರ ಬಗ್ಗೆನೇ ಮಾತಾಡ್ತಾ, ಸೊ ಅದರೊಳಗೆ ಹೋಗೋದಕ್ಕೆ ಕಾರಣ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಸ್ಟಾರ್ಟಿಂಗ್ ಆಗಿರಲಿಲ್ಲ ಒಂದೆರಡು ದಿನ, ಮತ್ತು ಅದು 3ನೇ ದಿನ 4 ದಿನ ಶೂಟಿಂಗ್ ಮಾಡ್ತಾ ಸೊ ಜೊತೆ ಕೋ ಆರ್ಟಿಸ್ಟ್ಸ್ ಅವರ ಒಂದು ಬೆಂಬಲದೊಂದಿಗೆ ಫೈನಲಿ ಅದು ಅಚೀವ್ ಆಯ್ತಾ ಹೋಯ್ತು. ಸೊ ಈಗೇನು ಟ್ರೈಲರಲ್ಲಿ ಇದರಲ್ಲೆಲ್ಲ ನೋಡಿರ್ತೀರಾ, ಅದೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂದರೆ ಅದೆಲ್ಲ ಅದು ಎಲ್ಲರದು ಕಾರಣ ಅಂತ. ಓಕೆ, ನೆಕ್ಸ್ಟ್ ನಿಮಗೆ ಫಾರ್ಮಲ್ ಆನ್ಸರ್ಸ್ ಅಲ್ಲ, ಇಲ್ಲ ನಾವು ಕಮ್ ಬ್ಯಾಕ್ ಟು ಓಕೆ ಗೈಸ್. ಈಗ ಮಾಡೋಣ ರಿಯಲ್. ಓಕೆ, ಈಗ ನಾವು ನೀನು ಹೇಳಪ್ಪ, ನಿನಗೇನಿಸ್ತು ಸಿನಿಮಾ ಮಾಡಿದ್ದು, ನಿನ್ನ ಕತೆ ಹೇಳು. ನೀನು ಏನೋ ಇಂಟ್ರೂ ಮಾಡಿದ ತಕ್ಷಣ ಸಿನಿಮಾ ನಿಲ್ದ್ರ ಹತ್ರ ಅವ್ರಿಗಿರ್ತಿದೆ. ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ ಆಫ್ ಸಿನಿಮಾ. ನಾವೆಲ್ಲ ಫ್ರೆಂಡ್ಸು, ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ. he plays my annoying brother's role. ಸೊ ಎಲ್ಲರೂ ಒಂದು ಫಾರ್ಮಲ್ ಆಗಿ ಮಾತಾಡಿದ್ವಿ. ಈಗ ಸಾಕಷ್ಟು ಒಂದು ಇಂಟೆನ್ಸ್ ಸಿನಿಮಾ ಅಲ್ವಾ, ಅದಕ್ಕೆ ಇಂಟೆನ್ಸ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ವಲ್ಪ ಇನ್ನೂ ಫನ್ ಆಗಿ ಹೋಗೋಣ. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಾವು ಇಷ್ಟು ಫನ್ ಓರಿಯೆಂಟೆಡ್ ವೆರಿ ಸೀರಿಯಸ್ ಫಿಲಮ್, ಅದೇ ನಾವು ತುಂಬಾ ಸೀರಿಯಸ್ ಫಿಲಮ್ ಮಾಡಿ ನಾವು ಆಕ್ಚುಲಿ ಕಟ್ ಮಾಡಿದ ಒಳ್ಳೆ ಕಾಮಿಡಿ ಫಿಲಮ್ ಮಾಡೋಂಥ ಕೈಂಡ್ ಆಫ್ ಟೀಮ್ ನಮ್ದು. ಬಟ್ ವಿ ಡಿಡ್ ಇಟ್. ಅಂದ್ರೆ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಯು ವಿಲ್ ಸಿ ದ ಸೀರಿಯಸ್ನೆಸ್, ಇಲ್ಲಿ ನಮ್ಮ ಫನ್ ಸೈಡ್ ನೋಡೋಣ. ನೋಡಿ, ಹಿಂಗೆ ನಮ್ಮ ಹಂಗೆ ಒಂದು ಇವಾಗ ಒಂದು ಶಿಫ್ಟ್ ಆಗಿದೆ ಒಂದು ಮೂಡ್. ಸೊ ಆ ಪ್ರಕಾರನೇ ನಾವು ಇವಾಗ ಒಂದು ಕ್ವಶನ್ಸ್ ಕೇಳ್ತೀನಿ ಸರ್. ಓಕೆ, ಈಗ ನೆಕ್ಸ್ಟ್ ಇವಾಗ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಫಸ್ಟ್ ನಿಂದ ಹೇಳಪ್ಪ. ನಂದ ಓಕೆ ಸಾರಿ ಸೊ ನಾನು ಈ ಸಿನಿಮಾಲಿ ಧೃತಿಯ ಅಣ್ಣನ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಇಂಟೆನ್ಸ್ ಕ್ಯಾರೆಕ್ಟರ್. ಸೊ ಫಸ್ಟ್ ಒಂದು ಜಾಲಿಯಾಗೆ ಜೋವಿಯಲಾಗಿ ಸ್ಟಾರ್ಟ್ ಆಗಿ ಹೇಗೆ ಒಂದು ಇಂಟೆನ್ಸ್ ಒಂದು ಆ ಪರ್ಸನ್ ಹೆಂಗೆ ಇಂಟೆನ್ಸ್ ಆಗ್ಬಿಡ್ತಾರೆ ಅವ್ರ ತಂಗಿ ಮನೆಗೆ ಬಂದಿಲ್ಲ ಅಂದಾಗ ಅನ್ನೋದೇ ಒಂದು ನನ್ನ ಪಾತ್ರ. ಸೊ ಅದನ್ನು ಅಷ್ಟೇ ಒಂದು ಇಷ್ಟಪಟ್ಟು ಎಲ್ಲರೂ ಡೈರೆಕ್ಟರ್ ಸಪೋರ್ಟ್ ಆಗಿರ್ಬೋದು, ಕೋ ಆಕ್ಟರ್ ಸಪೋರ್ಟ್ ಆಗಿರ್ಬೋದು ಭಾಳನೇ ಇತ್ತು. ಸೊ ಇವನ್ ನನ್ನ ತಂದೆ ತಾಯಿ ಪಾತ್ರನ ಸಂಗೀತ ಮೇಡಮ್ ಮತ್ತು ಗಿರೀಶ್ ಸರ್ ಮಾಡಿದ್ದಾರೆ. ಸೊ ಅವರು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾಲಿ ಅವ್ರದ್ದು. ಸೊ ನೆಕ್ಸ್ಟ್ ಇವಾಗ ಅವ್ರು ನಮ್ಮ ಡೈರೆಕ್ಟರ್ಗೆ ಒಂದು ಕ್ವಶನ್ ಕೇಳೋಣ. ಅಲ್ಲ ಕಣೋ, ನಾನು ನಿಮ್ಮ ತಂಗಿನ ಸೇಫ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಮನೆಗೆ. ಇಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ. ಅದಕ್ಕೆ ಇವತ್ತೆಲ್ಲರೂ ಮುಂದೆ ಒಂದು ಹೇಳ್ತಾ ಇದ್ದೀನಿ ಪ್ರಶಾಂತ್ಗೆ. ಸೊ ಪಾಪ ನನ್ನ ತಂಗಿನ ಕಾಪಾಡ್ಕೊಂಡು ಬಂದಿದ್ದಕ್ಕೆ ಅವ್ರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಸರ್, ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಧೃತಿ ಸಿನಿಮಾ May 9 ಬರ್ತಾ ಇದೆ. ಸೊ 8ನೇ ತಾರೀಕು ಕಣಪ್ಪ. ಅಣ್ಣ ಏನಣ್ಣ ನೀನು ಸಿನಿಮಾ ಇಲ್ಲ ನಮಸ್ಕಾರ ಅದಕ್ಕೆ ಯಾವಾಗಲೂ ಕಟ್ ಮಾಡಬಾರ್ದು ಯಾವಾಗಲೂ ಏನೋ ಮಾತಾಡುವಾಗ. ಅದಕ್ಕೆ
ಒಂದು ಮೇ 8ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಸೊ ಇವಾಗ ನಿಮ್ಮ ಆಲ್ರೆಡಿ ಟ್ರೈಲರ್ ರಿಲೀಸ್ ಆಗಿದೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಆಮೇಲೆ ಮ್ಯೂಸಿಕ್ ಆಲ್ರೆಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಬಂದಿದೆ ಫಿಕ್ಷನ್ ರೈಟರ್ ಸ್ಟುಡಿಯೋಸಲ್ಲಿ. ಸೊ ಆಲ್ರೆಡಿ ಒಂದು ಸೂಪರ್ ಹಿಟ್ ಆಗಿದೆ, ಒಂದು ಆಲ್ಮೋಸ್ಟ್ 3 lakh ಮೇಲೆ ವ್ಯೂಸ್ ಹೋಗಿದೆ, ಅದಕ್ಕೆ ಇನ್ನೂ ಸ್ಟಿಲ್ ಕೌಂಟಿಂಗ್ ಆಗಿದೆ. ಸೊ ನಿಮ್ಮ ಸಿನಿಮಾಲಿ ನಾನು ಟ್ರೈಲರ್ ನೋಡಿದೆ, ಎಲ್ಲರೂ ಆಲ್ರೆಡಿ ನೋಡಿದ್ದಾರೆ, ತುಂಬ ಒಳ್ಳೆ ಪಾಸಿಟಿವ್ ವ್ಯೂಸ್ ಬರ್ತಿದೆ. ಮ್ಯೂಸಿಕ್ ಭಾಳನೇ ಒಂದು ಇಂಟೆನ್ಸ್ ಆಗಿದೆ. ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ? ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಅಂತ, ಅವ್ರು ಈ ಮುಂಚೆ ಬ್ಲಿಂಕ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಹೆಸ್ ಪ್ರೂವ್ನ್ ಇಸ್ ಟ್ಯಾಲೆಂಟ್ ಅಂಡ್ ನಮ್ಮ ಜರ್ನಿ ಇಟ್ಸ್ ಲೈಕ್ ಎ ವೆರಿ ಲಾಂಗ್ ಅಸೋಸಿಯೇಷನ್. ಅಂದರೆ ಈಸ್ ಮೋರ್ ದ್ಯಾನ್ ಎ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಲೈಕ್ ಬಿಕಮ್ ಎ ಬ್ರದರ್ ಟು ಮಿ. ಅಂದರೆ ತುಂಬ ಸ್ಟಾರ್ಟಿಂದ ಎಂಡೋರು ಕೂಡ ಈ ಹಸ್ ಸಪೋರ್ಟೆಡ್ ಆ್ಯಂಡ್ ಪ್ರತಿಯೊಂದು ಮೂಮೆಂಟಲ್ಲಿ ಕೂಡ ಈ ಹಸ್ ಟೇಕನ್ ಟು ದ ಮೂವಿ ನೆಕ್ಸ್ಟ್ ಲೆವೆಲ್. ಅದು ಅವ್ರ ಬಗ್ಗೆ. ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಒಂದು ಬುಕ್ ಬರಿಬೋದು. ಅಂದರೆ ಅವರೆಷ್ಟು ದೊಡ್ಡದಂತ ಕಥೆ ಥರ ಇರ್ತಾರೋ ಅವ್ರ ಮ್ಯೂಸಿಕ್ ಇನ್ನೂ ಡಬಲ್ ಟ್ರಿಪಲ್ ವೆಯ್ಟ್ ಇದೆ ಆ ಸಾಂಗಲ್ಲಿ, ಮ್ಯೂಸಿಕಲ್ ಆಗಲಿ. ಈಗ ನೀವು ಸಾಂಗಲ್ಲಿ ಟ್ರೈಲರ್ಲಿ ಒಂದು ಗ್ಲಿಮ್ಸ್ ನೋಡಿರ್ತೀರ ಹೌ ದಟ್ ಮ್ಯೂಸಿಕ್ ಹ್ಯಾಸ್ ಪ್ಲೇಡ್ ಇನ್ ದಟ್ ಪಾರ್ಟ್. ಬಟ್ ಮೂವಿಲಿ ದರ್ ಇಸ್ ಲಾಟ್ ಮೋರ್ ಇಂಟೆನ್ಸ್, ಲಾಟ್ ಮೋರ್ ಸ್ಟೋರಿ ಟೆಲ್ಲಿಂಗ್ ಇನ್ ದಟ್ ಮ್ಯೂಸಿಕ್. ಸೊ ಯು ವಿಲ್ ಹ್ಯಾವ್ ಎ ಪ್ಯಾಕೇಜ್ ವಿತ್ ಹಿಮ್ ಆ್ಯಂಡ್ ಹಿ ಹ್ಯಾಸ್ ಲಾಂಗ್ ವೇ ಟು ಗೋ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಎ ಲಾಂಗ್ ವೇ ಟು ಗೋ. ಸೊ that about music. Music is very integral part of our movie. ನೈಸ್ ಸರ್. ನೆಕ್ಸ್ಟು ಅಂಚಲ್ ಅವರೇ, ಸೊ ನಿಮ್ಮ ಸಾಂಗ್ ಧೃತಿಗೆಡದಿರು ಸಾಂಗು ಇಟ್ಸ್ ಎಲ್ರಿಗೂ ಒಂಥರ ಆಲ್ರೆಡಿ ಕುಕ್ ಬಂದ್ಬಿಟ್ಟಿದೆ ಎಲ್ಲರಿಗೂ ಆಲ್ರೆಡಿ ಬಾಯಲ್ಲಿ ಅದನ್ನು. ಸೊ ನಿಮ್ಮ ಡ್ಯಾನ್ಸು ಎಲ್ಲ ಪ್ರತಿಯೊಂದೂ ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಕಮೆಂಟ್ಸಲ್ಲೂ ಓದ್ತಾ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಸಾಕಷ್ಟು ನಿಮ್ಗೆ ಒಂದೊಳ್ಳೆ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಸೊ ಹೆಂಗಿತ್ತು ನಿಮ್ಮ ಪ್ರಿಪ್ರೇಷನ್ ಅದಕ್ಕೆ? ಸೊ ಹೌ ವಾಸ್ ಯರ್ ಪ್ರಿಪರೇಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಸಾಂಗ್, ಧೃತಿಗೆಡದಿರು ಸಾಂಗ್? ಧೃತಿಗೆಡದಿರು ಸಾಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಐಡಿಯೇಟ್ ಮಾಡಿದಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಫುಲ್ ಸಾಂಗ್ ಡಾನ್ಸ್ ಇರುತ್ತೆ, ತುಂಬ ಬೇರೆನೇ ಪ್ಲ್ಯಾನ್ ಇತ್ತು. ಇವಾಗ ಏನು ನೋಡ್ತಿದ್ದಾರೋ ಜನರು ಆದಿರಲಿಲ್ಲ. ಇಟ್ ವಾಸ್ ಅ ಕಂಪ್ಲೀಟ್ ವೆರಿ ಸ್ಟ್ರಾಂಗ್ ಅಗ್ರೆಸಿವ್ ಕಂಟೆಂಪ್ರರಿ ಪೀಸ್ ಆಗಿತ್ತು. ಐ ವಾಸ್ ವೆರಿ ಎಕ್ಸೈಟೆಡ್ ಆಲ್ಸೋ. ದೇ ಹ್ಯಾವ್ ಯೂಸ್ಡ್ ಬಿಟ್ಸ್ ಆ್ಯಂಡ್ ಪಾರ್ಟ್ಸ್ of it because cinema ಅಂದ ಮೇಲೆ ನಾವೇನು ಪ್ಲಾನ್ ಮಾಡಿರ್ತೀವೋ at the end of the day ಏನಾಗುತ್ತೆ it is completely different, and what has come as a whole now is it's too good, too brilliant. So ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಾವು ಯಾರು ದೊಡ್ಡ ಕೊರಿಯೋಗ್ರಾಫರು ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ನಮ್ಮ ಸರ್ರೇ ಜಗದೀಶ್ ಸರೇ ಲಿರಿಕ್ಸ್ ಬರೆದಿದ್ದು. ದಟ್ ಲಿರಿಕ್ಸ್ ರಿಯಲಿ ಹೆಲ್ಪ್ಡ್ ಮೀ ಆ್ಯಂಡ್ ಪ್ರಶಾಂತ್. ವಿ ಕೊರಿಯೋಗ್ರಾಫ್ ದಿಸ್ ಟುಗೆದರ್. ಸ್ಮಾಲ್ ಸ್ಟುಡಿಯೋ ಆ್ಯಂಡ್ ಪ್ರಾಕ್ಟಿಸ್ 4-5 days ಮಾಡಿದ್ವಿ ಏನೋ ಅಷ್ಟೇ. ಆ್ಯಂಡ್ ಯು ಕ್ಯಾನ್ ಸಿ ಅ ಫ್ಯೂ ಗ್ಲಿಮ್ಸಸ್ ಆಫ್ ದ ಡಾನ್ಸ್ ನಂಬರ್ ದೇರ್ ಇನ್ ದಿ ಸಾಂಗ್. ನೀವು ಆ್ಯಕ್ಚುಲಿ ಕೊರಿಯೋಗ್ರಾಫ್ ಮಾಡಿದ್ದೀರಾ, ಲಿರಿಕ್ಸ್ ನಿಮ್ಮ ಹೆಸರೇ ಕಾಣ್ತಾ ಇದೆ. ನಿಮ್ಮನ್ನ ಇನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸ ಮಾಡಿದ್ರೆ ಸ್ವಲ್ಪ ಹೇಳಿ. ಇದು ಒಂದು ಸಿನಿಮಾ ಮಾಡಬೇಕು ಅಂದಾಗ, ಆಸೆ ಇದ್ದಾಗ ಅದನ್ನು ಪೂರೈಸ್ಕೊಬೇಕು ಅಂದಾಗ ತುಂಬ ಅಡೆತಡೆಗಳು ಇರುತ್ತೆ. ಅಂದರೆ ಮೇಯ್ನ್ಲಿ ಪೈಸಾ ಮಾತಾಡುತ್ತೆ. ಅಂದರೆ ಈಗೆಲ್ಲ ಪ್ರೊಫೆಷನಲ್ಸ್ ಆಗಿದ್ದಾರೆ, ಎಲ್ರಿಗೂ ಅವ್ರವ್ರ ಫ್ಯಾಮಿಲಿ ಇರುತ್ತೆ, ದೆರ್ ಹ್ಯಾವ್ ಸರ್ಟನ್ ರೂಲ್ಸ್, ಅದಕ್ಕೊಂದು ಕಮಿಟ್ಮೆಂಟ್ ಇರುತ್ತೆ. ಬಟ್ ನಮ್ಮಲ್ಲಿ ಅದು ಇಲ್ಲದೆ ಇರಬೇಕಾದ್ರೆ ಹೌ ಕ್ಯಾನ್ ಯು ಡೂ ಇಟ್? ನಾವು ಇಂಡಿಯನ್ಸ್ ಅದೇ ಒಂದು ಮೀಮ್ಸ್ ಬರ್ತಿರುತ್ತೆ ಎಲ್ಲೂ ಆಗಿರೋದು, ಇಂಡಿಯನ್ಸ್ ಆರ್ ನಾಟ್ ಫಾರ್ ಬಿಗಿನರ್ಸ್, ಓಕೆ, ಈಗ ನಾವು ಬಿಗಿನರ್ಸ್ ಇಲ್ಲಿ. ಸೊ ಆ ಬಿಗಿನರ್ಸ್ಗೆ ಇಂಡಿಯಾಲಿ ನಾವು ಫೈಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡೂ ಮಲ್ಟಿಪಲ್ ಟಾಸ್ಕಿಂಗ್. ಸೊ ಆ ಬಿಗಿನರ್ಸ್ ಟಾಸ್ಕ್ ಥರದ ಈಗ ನಾವು ಕ್ಯಾಮ್ರಾ ಹ್ಯಾಂಡ್ ಮಾಡೋದಾಗಲಿ, ಎಡಿಟಿಂಗ್ ಪೋರ್ಷನ್ ಆಗಲಿ, ಸೌಂಡ್ ಅಂದರೆ ಡಬ್ಬಿಂಗ್ ಮಾಡೋದಾಗಲಿ, ಈ ಥರ ಚಿಕ್ಕ ಪುಟ್ಟ ಕೊರಿಯೋಗ್ರಾಫ್ ಮಾಡೋದಾಗಲಿ. ಡಬ್ಬಿಂಗು ನೀವೇ ಮಾಡಿದ್ದೀರಾ? One man army. Yes, he's done it all. Consequences make you everything to do it. Okay. So we have set up a small studio so that ನಮಗೇನಂತ ಒಂದು ಲಿಬರ್ಟಿ ಬೇಕಾಗಿತ್ತು. ಒಂದು ಡಬ್ಬಿಂಗ್ ಮಾಡಬೇಕಾದ್ರೆ ಒಂದು ಪರ್ಸನ್ನ ನಾವು ಒಂದಿನ 2 ದಿವಸ ಮಾಡಿಸ್ತೀವಿ. ಅದು ಇಫ್ ಯು ವಾಂಟ್ ಟು ಡೂ ಒಂದು 1 hour ಅಂತ ಇರೋದನ್ನ ನಾವು 1 hour ಮಾಡೋದನ್ನ 2 days ಮಾಡ್ತಿದ್ವಿ ಅಂದರೆ ವಿ ಆರ್ ಲುಕಿಂಗ್ ಫಾರ್ ಪರ್ಫೆಕ್ಷನ್ ಇಟ್. ಅದ್ರಲ್ಲಿ ಪರ್ಫೆಕ್ಟ್ ಮಾಡಿದೀವಿ ಅಂತಲ್ಲ, ಬಟ್ ಆದಷ್ಟು ನಮ್ಮ ಕೆಪಾಸಿಟಿ ಪ್ರಕಾರ ಎಷ್ಟು ಪರ್ಫೆಕ್ಷನ್ ಆಗುತ್ತೋ ನಮ್ಮ ಕೈಲಿ ಅದು ನಾವು ಮಾಡಿದ್ದೀವಿ. ಅದು ನಮ್ಮ ಅಚೀವ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಟು ಪ್ರೆಟಿ ಗುಡ್ ಆಫ್ ಟೈಮ್. ಅಂದರೆ ಇದು ಒಂದು ಸಿನಿಮಾ ಮಾಡೋ ಪ್ರೊಸೆಸಲ್ಲಿ ಸಿನಿಮಾನ ಕಲಿಬೇಕು ಅನ್ನೋ ಇದು. ಯಾಕೆ ಇದು ಮುಂಚೆ ನಾನು ಯಾವುದು ಸಿನಿಮಾಲಿ ಕೆಲಸ ಮಾಡಿದವನಲ್ಲ, ಸಿನಿಮಾ ಮಾಡ್ತಾ ಕಲಿಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಇಟ್ಕೊಂಡು ಆ ಸಿನಿಮಾ ಮಾಡ್ತಾ ಆ ಪ್ರೊಸೀಜರಲ್ಲೇ ಕಲಿತಾ ಒಂದು ಔಟ್ಪುಟ್ ತೊಗೊಂಡ್ವಿ. ಅದು ಮ್ಯಾಕ್ಸಿಮಮ್ ಈಗ ಸದ್ಯಕ್ಕೆ ನೋಡಿರೋರು ಎಲ್ಲರಿಗೂ ಖುಷಿ ಇದೆ, ಟ್ರೈಲರ್ ಇಷ್ಟ ಆಗಿದೆ, ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಹ್ಯಾವ್ ಡಿಡ್ ಅ ಗುಡ್ ಕಂಟೆಂಟ್ ವಿಚ್ ಇಸ್ ಕಮಿಂಗ್ ಔಟ್. And second thing, I need to talk about the actors who are sitting here. First thing. Adarsh Kannada. Definitely. Kannada. Anchal ಈ ಸಿನಿಮಾಗೆ ಜೀವ ತುಂಬಿದ್ದಾರೆ ಧೃತಿಯಾಗಿ. ಅವ್ರ ಪರ್ಫಾರ್ಮೆನ್ಸ್ ಇಟ್ ವಿಲ್ ಟಾಕ್, ಅಂದರೆ ಮಾತಾಡುತ್ತೆ. ಅವ್ರ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ಗೆ ರಿಯಾಕ್ಷನ್ ಆಗಿ ಮನೋಜ್ ಆ್ಯಂಟೋನಿಸ್ಟ್ ಪ್ಲೇ ಮಾಡಿದ್ದಾರೆ. ಅಂದರೆ
ಅವರು ಮಾಡಿರೋ ಪಾತ್ರ ನಾವು ಕೆಲವು ಟೈಮ್ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಒಂದು ಭಯ ಕ್ರಿಯೇಟ್ ಆಗ್ತಿತ್ತು, ಏನಿಷ್ಟು ಇಂಟೆನ್ಸ್ ಆಗಿದೆ ಅಂತ. ಆ್ಯಂಡ್ ಟ್ರೈಲರ್ ಕೂಡ ಅದು ಮಾತಾಡುತ್ತೆ. ಅಂದರೆ ನಾನು ಯಾವುದೂ ದೊಡ್ಡದಾಗಿ ಏನೋ ಬಿಂಬಿಸೋಕ್ಕಿಲ್ಲ, ನಮ್ಮ ಸಿನಿಮಾನ ಪುಷ್ ಮಾಡಬೇಕು ಅಂತ ಹೇಳ್ತಿಲ್ಲ. ನಿಜವಾಗ್ಲೂ ಅವ್ರ ಕ್ಯಾರೆಕ್ಟ್ರು, ಆ ಪರ್ಫಾರ್ಮೆನ್ಸು ಹೊಸ್ದಾಗಿದೆ, ತುಂಬ ಭಯಕರವಾಗಿದೆ. ಮತ್ತು ಅವರು ಇನ್ನೊಂದು ವಿಷಯ ಹೇಳಿದರು ಪ್ರೆಸ್ ಮೀಟಲ್ಲಿ, ಒಂದು ಕ್ರಿಮಿ ಹುಳುವಿನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ನ ಹಾಗೆ ಹೋಲಿಸ್ಬೇಕು. ಯಾಕಂದರೆ ಸಮಾಜಕ್ಕೆ ಇದೊಂದು ವಿಲನ್ ಅಂತ ಹೇಳೋಂಥದ್ದಲ್ಲ, ಇವರೆಲ್ಲ ಒಂದು ದುಷ್ಕರ್ಮಿಗಳು, ಒಂದು ಕೆಟ್ಟು ಹುಳ ಅಂತ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ ಅಂಥ ಪಾತ್ರ ಅದು, ಸಮಾಜಕ್ಕೆ ಬೇಡದಂಥ ಪಾತ್ರ. ಅದನ್ನು ಆ ಪಾತ್ರನ ಅವ್ರು ಅಲ್ಲಿರೋ ಕ್ಯಾರೆಕ್ಟರ್ನ ಅವರು ಪ್ಲೇ ಮಾಡಬೇಕಾದ್ರೆ ಅವ್ರಿಗೂ ತುಂಬ ಚಾಲೆಂಜ್ ಇತ್ತು ಅಂತ ಹೇಳ್ತಿದ್ರು. ಆ್ಯಂಡ್ ಹಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ಕಮಿಂಗ್ ಬ್ಯಾಕ್ ಟು ಪ್ರಶಾಂತ್ ಏನಂದರೆ ಈ ವಾಸ್ ಪಾರ್ಟ್ ಆಫ್ ಒನ್ ಆಫ್ ಅವರ್ ಟೀಮ್ ಆಗಿ ಬಂದರು. ಅವ್ರು ಹೀರೋಗೆ ಬಂದಿರಲಿಲ್ಲ ನಮ್ಮ ಸಿನಿಮಾ ಫಸ್ಟು. ಅವರೊಂದು ಪಾತ್ರ ಮಾಡಬೇಕು, ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದವರು. ಅವರಲ್ಲಿರೋ ಕ್ಯಾಲಿಬರ್ನ ಗುರುತಿಸಿ ಅವ್ರನ್ನ ಮತ್ತೆ ಫ್ರಮ್ ಒನ್ ಕ್ಯಾರೆಕ್ಟರ್ನ ಅನದರ್ ಹೀರೋ ಕ್ಯಾರೆಕ್ಟರ್ಗೆ ಪ್ರಮೋಟ್ ಮಾಡಿ, ಆ್ಯಂಡ್ ಹಿ ಹ್ಯಾಸ್ ಡನ್ ಅ ಡ್ಯಾಮ್ ಗುಡ್ ಜಾಬ್. ಅಂದರೆ ಅಗೇನ್ ಹೇಳ್ತೀನಿ, ನಿಮ್ಮ ಟ್ರೈಲರ್ ನೋಡಿ, ಆ ಸಾಂಗಲ್ಲಿ ಕೆಲವು ಗ್ಲಿಮ್ಸ್ ನೋಡಿ, ಇಟ್ಸ್ ಸ್ಪೀಕ್ಸ್ ವಾಲ್ಯೂಮ್. ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಯಾರು ಹೊಸಬರು ಅಂತ ಹೇಳೋರು ಇಲ್ಲ. ಅಂದರೆ ನನಗೆ ಇವಾಗ ಬಂದಿರೋರು ಫೀಡ್ಬ್ಯಾಕ್ ಏನಂದರೆ ಯಾರು ಹೊಸಬರು ಥರ ಇಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೊಂದು ಹ್ಯಾಪಿನೆಸ್. ಅಂದರೆ ಒಂದು ದೊಡ್ಡ ಪರ್ವತನ ಹತ್ತಕ್ಕಿಂತ ಮುಂಚೆ ನಿಮ್ಮ ಕೈಲಿ ಆಗುತ್ತೆ ಅಂತ ಒಂದು ಹೇಳ್ತಾರಲ್ಲ, ನೀವು ಮಾಡಿದಿರಾ, ಐ ಕ್ಯಾನ್ ಸಿ ಯುವರ್ ಪೊಟೆನ್ಷಿಯಲ್ ಅಂತ ಅಂತಾರಲ್ಲ, ಆ ಥರ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ. ನಾವು ಇನ್ನೊಂದು ಹೇಳೋದೇನು ಅಂದರೆ, ಎಲ್ಲರೂ ಈ ಸಿನಿಮಾನ May 8ಗೆ ತಪ್ಪದೆ ನೋಡಿ. 8th, 9th, 10th ದಯವಿಟ್ಟು ಈ 3 ದಿವಸದಲ್ಲೇ ಸಿನಿಮಾನ ನೋಡಿ, ಯಾಕಂದರೆ ಆವಾಗಲೇ ನಮ್ಮ ಸಿನಿಮಾನ ಉಳಿಸ್ಕೊಳಕ್ಕಾಗತ್ತೆ ಮಂಗಳೂರಲ್ಲಿ. ಸೊ ಇಟ್ ಕ್ಯಾನ್ ಟೇಕ್ ಇಟ್ ಫರ್ದರ್. ಧೃತಿ ಇಸ್ ನಾಟ್ ಎ ಜಸ್ಟ್ ಸಿನಿಮಾ, ಇಟ್ ಸ್ಪೀಕ್ಸ್ ವಿತ್ ಸೊಸೈಟಿ ದಟ್ ಹೌ ವಿ ಹ್ಯಾವ್ ಟು ಬಿ ಆ್ಯಸ್ ಎ ಸೊಸೈಟಿ ಟು ಸರ್ವೈವ್ ಅವರ್ ಸೆಲ್ಫ್. ಇದು ಒಬ್ಬರು ಸರ್ವೈವಲ್ ಸ್ಟೋರಿ ಅಲ್ಲ, ನಮ್ಮ ಎಲ್ಲರೂ ಸರ್ವೈವಲ್ ಸ್ಟೋರಿ. ಇದನ್ನು ನಾವು ಕರೆಕ್ಟಾಗಿ ನಾವು ಅಳವಡಿಸ್ಕೊಂಡ್ರೆ ಲೈಫಲ್ಲಿ ಆ್ಯಸ್ ಎ ಸೊಸೈಟಿ ನಾವು ಇದನ್ನು ಅಪ್ರೋಚ್ ಮಾಡಿದ್ರೆ ಇಟ್ ಮೇಕ್ಸ್ ಮ್ಯಾಜಿಕ್ ಫಾರ್ ಅವರ್ ಸೊಸೈಟಿ. ಅದೊಂದು ಹೇಳ್ತೀನಿ. ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಡನ್ ಧೃತಿ and I made this possible to everyone be part of it. I'm proud of that. We are also proud of it. ನನಗೆ ಕ್ವಶನ್ ಹೇಳಿದ್ ನೋಡಿ. ಸೊ ಫೈನ್. ಸೊ ನೆಕ್ಸ್ಟ್ ಪ್ರಶಾಂತ್ ಅವ್ರಿಗೆ ಹೋಗೋಣ. ಹೇಳಿ ಧನುಷ್. ನೋಡಿ, ಇವಾಗ ಜಗದೀಶ್ ಅವ್ರು ಹೇಳ್ತಾ ಇರೋದಂಗೆ ಇದು ಇಟ್ ಇಸ್ ಏನಂತಾರೆ, ನಿಮ್ಗೆ ಆ್ಯಕ್ಚುಲಿ ಇದು ಕೈಂಡ್ ಆಫ್ ನೀವು ಒಂದು ಆ್ಯಕ್ಟಿಂಗ್ ಮುಗಿಸ್ಕೊಂಡು ಬಂದಿರ್ತೀರ ಸಡನ್ ಆಗಿ, ಇದು ನಿಮ್ಗೊಂದು ಡ್ರೀಮ್ ಡೆಬ್ಯೂ ಅಂತ ಹೇಳ್ಬೋದು. ಸಡನ್ ಆಗಿ ನೀವು ಆಲ್ರೆಡಿ ಒಂದು ಹೀರೋ ಈಗ. ಹೌದು. ಸೊ ನಿಮಗೆ ಹೂಸ್ ಯುವರ್ ಮೇನ್ ರೋಲ್ ಮಾಡೆಲ್? ನೀವೊಂದು ಆ್ಯಕ್ಟರ್ ಆಗಬೇಕು ಅಂತ ಅನ್ಕೊಳಕ್ಕೆ ನಿಮ್ಗೆ ಯಾರು ಹೂಸ್ ರೋಲ್ ಮಾಡೆಲ್? ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು ಈ ಕ್ಯಾರೆಕ್ಟರ್ ಹೀರೋ, ಈ ಕ್ಯಾರೆಕ್ಟರ್ ವಿಲನ್, ಈ ಕ್ಯಾರೆಕ್ಟರ್ ಕಾಮಿಡಿಗೆ ಬಂದಿದೆ ಅಂತ ನಾನು ಈ ಥರ ನೋಡುವಂಥವನಲ್ಲ. ನಾನು ಯಾವಾಗ್ಲೂ ಪಾತ್ರಗಳಾಗಿ ನೋಡ್ತೀನಿ. ಆಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಏನಿದೆ, ಅಂದರೆ ಏನು ಹೇಳಕೊಟ್ಟಿದ್ದಾರೆ, ಆ ಪಾತ್ರದ ಹಿಂದೆ ಏನು ಹೇಳಕೊಟ್ಟಿದ್ದಾನೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದಾನೇ ನಾನು ಸಿನಿಮಾ ನೋಡಿರೋದು ಜಾಸ್ತಿ. ಹಾಗಾಗಿ ನನ್ನ ರೋಲ್ ಮಾಡೆಲ್ ಯಾರು ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥ ಎಲ್ಲ ಆರ್ಟಿಸ್ಟು ನನಗೆ ರೋಲ್ ಮಾಡಲ್. ನಾನು ಒಂದು ಸಿನಿಮಾಲಿ ಹೋಗಿ ನೋಡಿದಾಗ ಒಂದು ಚಿಕ್ಕ ಪಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ನನ್ನ ಮನೆಗೆ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗರು ಹಂಗೆ ಕೊಡಬೇಕಿತ್ತು ಅಲ್ಲಿ ಎಮೋಷನ್ನು, ಎಷ್ಟು ಚೆನ್ನಾಗಿ ಮಾಡೋದು. ನನಗೆ ದೊಡ್ಡ ರೋಲ್ ಮಾಡೆಲ್ಸ್ ಇಲ್ಲ, ನನಗೆ ಎಲ್ಲ ಒಳ್ಳೆ ಪರ್ಫಾರ್ಮ್ ಮಾಡುವಂಥ ಆ್ಯಕ್ಟರ್ಸು ನನಗೆ ಖುಷಿ ಕೊಡ್ತಾರೆ ಸಿನಿಮಾ ನೋಡ್ಬೇಕಾದ್ರೆ. ಬೇಸಿಕಲಿ ಎಲ್ಲರೂ ನಿಮ್ಗೆ ಇಷ್ಟ, ಎಲ್ಲ ಒಳ್ಳೆ ಆ್ಯಕ್ಟರ್ಸು ನಿಮ್ಗೆ. ಎಸ್. ನಾನು ಒಂದೇನು ಇಂಟ್ರಾಕ್ಟ್ ಮಾಡ್ತೀನಿ. ಅಂದರೆ ಈ ಸಂದರ್ಭದಲ್ಲಿ ಹೇಳಿಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ. ಅಂದರೆ ಚೆನ್ನಾಗಿರಲ್ಲ, ಅದು ನನ್ನ ನಾನೊಬ್ಬ ಸಿನಿಮಾ ಅಂತ ಆಸಕ್ತಿಯಾಗಿ ನಾನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಬ್ಬ ಕ್ರೇಜಿ ಪರ್ಸನ್ ಇದ್ದ, ಅಂದರೆ ತುಂಬ ಕ್ರೇಜಿ ಪರ್ಸನ್ ಇದ್ದ ನಾನು ಚಿಕ್ಕ ವಯಸ್ಸಲ್ಲಿ ಬೆಳೆದಾಗ. ಅದಂದರೆ ಸ್ಕೂಲಲ್ಲಾಗಲಿ ಎಲ್ಲೋದ್ರೂ ಕೂಡ ಆ ಕ್ರೇಜಿ ಪರ್ಸನ್ ನನ್ನ ತಲೆಯಲ್ಲಿ ಉಳಿದ್ಬಿಟ್ಟಿದ್ದ. ಅವ್ರ ಹೆಸರೇ ಉಪೇಂದ್ರ ಸರ್ ಅಂತ. ಓಕೆನಾ? ಹೀ ಮೇಡ್ ಎ ವೆರಿ ಬಿಗ್ ಇನ್ಫ್ಲುಯೆನ್ಸ್ ಆಫ್ ವಾಟ್ ಈಸ್ ಸಿನಿಮಾ. ಅಂದರೆ ಆ ಏಜಲ್ಲಿ ಸಿನಿಮಾ ಅನ್ನೋದು ಏನು ಗೊತ್ತಿಲ್ಲ, ಅವ್ರು ಏನೊಂದು ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ, ಅದು ಎಲ್ರಿಗೂ ಇಷ್ಟ ಆಗ್ತಿದೆ. ಅದನ್ನು ನೋಡಬೇಕಾದ್ರೆ ನನಗೂ ಇಷ್ಟ ಆಗ್ತಿದೆ. ಆವಾಗ ಒಂದು ಸಿನಿಮಾ ಮೇಲೆ ಒಂದು ಆಸಕ್ತಿ ಹುಡ್ತು. ಆ ಸಿನಿಮಾ ಅವ್ರ ಜರ್ನಿ ಅವ್ರದ್ದು ನೋಡ್ತಾ ಅವ್ರು ಡೈರೆಕ್ಟರ್ ಮಾಡಿರೋ ಮೂವೀಸ್ ನೋಡ್ತಾ ಸಿನಿಮಾನ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಇತ್ತು. ಅದಾದಮೇಲೆ ನನ್ನ ಜರ್ನಿ ಟರ್ನ್ ತೊಗೊಳ್ತು. ವಾಟ್ ಕೈಂಡ್ ಆಫ್ ಸ್ಟೋರೀಸ್ ಐ ವಾಂಟ್ ಟು ಟೆಲ್ ಅಂತ. ಐ ಡೋಂಟ್ ವಾಂಟ್ ಟು ಮಿಮಿಕ್ ಉಪೇಂದ್ರ ಸರ್ ಮಾಡಿರೋದು ಅಂತಲ್ಲ, ನಂದೊಂದು ಇನ್ನೊಂದು ಮಾರ್ಕ್ ಮಾಡಬೇಕು ಅಂತ. ಅದಾದಮೇಲೆ ತುಂಬ ಜನ ಇನ್ಫ್ಲುಯೆನ್ಸ್ ಆದರು. ಬಟ್ ಉಪೇಂದ್ರ ಸರ್ ನಾನು ಒಬ್ಬರಲ್ಲ, ಸುಮಾರು ಜನ ಡೈರೆಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಈ ನನ್ನಂಥ ಏಜಲ್ಲಿರೋ ಡೈರೆಕ್ಟರ್ ಆಗೋದಕ್ಕೆ ಸುಮಾರು ಜನ ಕಾರಣ ಆಗಿರೋರೆಲ್ಲ ಉಪೇಂದ್ರ ಸರ್ ಅಂತ ಹೇಳಿದ್ದಾರೆ. ಸುಮಾರು ಇಂಟರ್ವ್ಯೂ ನೋಡಿದ್ದೀನಿ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಮೆನ್ಷನ್ ನಮ್ಮ ಇಂಡಸ್ಟ್ರಿಲಿ ಉಪೇಂದ್ರ ಸರ್ ಇರೋದಕ್ಕೆ ವಿ ಆರ್ ವೆರಿ ಪ್ರೌಡ್. ನೈಸ್ ಸರ್. ಸೊ ಡೆಫಿನೆಟ್ಲಿ ಹಂಗಂದ್ರೆ ಎಷ್ಟೋ ಒಂದು ಉಪೇಂದ್ರ ಯೂನಿವರ್ಸಿಟಿಲಿ ಅಂದ್ರೆ ನೀವು ಒಬ್ರು, ತುಂಬಾ ಜನ ಸಾಕಷ್ಟು ಡೈರೆಕ್ಟರ್ಸ್ ಅಲ್ಲ, ದಟ್ ಎಕ್ಸ್ಪ್ಲೇನ್ಸ್ ವೈ ಹಿ ಇಸ್ ಸೋ ಕ್ರೇಜಿ ಅಲ್ಲ. ಇವತ್ತು ಗೊತ್ತಾಗ್ತಿದೆ ಎಲ್ಲಿಂದ ಬರ್ತಿದೆ ಅದೆಲ್ಲ. ನೀವು ಕ್ರೇಜಿನೇ ಹಂಗಾರೆ, ಉಪೇಂದ್ರ ತರನೇ ನೀವು ಕ್ರೇಜಿನೇ. ಸೊ ಗುಡ್. ಅವ್ರ ಶಿಷ್ಯರೆಲ್ಲ ಕ್ರೇಜಿ ಆಗಿರ್ಬೇಕು, ಅವೆಲ್ಲ ಸಿನಿಮಾ ಮಾಡೋಕ್ಕಾಗೋದು ಅಂತಾರೆ. ಓಕೆ, ನೈಸ್. ಸೊ ನೆಕ್ಸ್ಟ್ ಇವಾಗ ಮನು ಅವ್ರಿಗೆ. ಇವಾಗ ನೀವು ನಿಮ್ಮದು ಮತ್ತು ಪ್ರಶಾಂತ್ ಅವ್ರದ್ದು ಸಾಕಷ್ಟು ಒಂದು
ಏನಂತಾರೆ ಒಂದು ಅಲ್ಲಿ ನೋಡ್ತಾ ಇತ್ತು ಇಂಟೆನ್ಸ್ ಫೈಟ್ಸು ಎಲ್ಲ ಇತ್ತು. ಸೊ ನೀವು ಯಾವ್ದಾರ ಒಂದು ಫನ್ನಿ ಮೂಮೆಂಟ್ ಯಾವ್ದಾನ ಇದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಇಬ್ಬರದು ಸಿನಿಮಾಲಿ? ಸೊ ನಮ್ದು ಹೌದು ಓಕೆ ಫನ್ನಿ ಮೂಮೆಂಟ್ ಅಂದರೆ ನಮ್ಮದು ಸಿನಿಮಾ ಬಿಟ್ಟು ಅಂದರೆ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನಾವೇನು ಸೀರಿಯಸ್ ಮೂಡ್ಗೆ ಹೋಗ್ತಿದ್ವಿ, ನಾನು ವಿಲನ್ ಆಗ್ತಿದ್ದೆ, ಅವ್ರು ಹೀರೋ ಆಗ್ತಿದ್ರು. ಅದು ಬಿಟ್ಟು ಏನೇನಿದೆ ಅಲ್ವಾ ಅದೆಲ್ಲ ಫನ್ನಿ ಮೂಮೆಂಟ್. ಐ ವಾಂಟ್ ಟು ಆ್ಯಡ್ ಟು ದಿಸ್ ಆಯ್ತಾ, ಇವರಿಬ್ಬರ ಜೊತೆ ನನಗೆ ಇವಾಗ ಫನ್ನಿ ಮೂಮೆಂಟ್, ಆವಾಗ ಇಟ್ ವಾಸ್ ನಾಟ್ ಫನಿ ಅಟ್ ಆಲ್. ಏನಂದರೆ ನಮ್ಮ ಡೈರೆಕ್ಟರ್ ಸರು ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಎರಡೆರಡೆ ಕೊಟ್ಟಿರೋದು ಆಯಿತಾ, 2 ಇದೆ. ಆದರೂ ನಮ್ಮ ಡೈರೆಕ್ಟರ್ ಸರು 2 ಯೂಸ್ ಮಾಡಕ್ಕೆ ಬಿಡ್ತಿರಲಿಲ್ಲ, ಒಂದೇ ಕಾಸ್ಟ್ಯೂಮ್ ಯೂಸ್ ಮಾಡಕ್ಕೆ ಬಿಡ್ತಿದ್ರು. ಯಾಕೆ? ಬಿಕಾಸ್ ಧೂಳು, ಕೊಳೆ, ಬ್ಲಡ್ ಮಾರ್ಕು ಎಲ್ಲ ಒಂದೇ ಕಡೆ ಇದೆ. ಆ್ಯಂಡ್ ನಮ್ದು ಕಂಪ್ಲೀಟ್ ನೈಟ್ ಶೂಟ್. ಸೊ ಏನದು ಮಸ್ಕಿಟೋ ರೆಪಲೆಂಟ್ ಕ್ರೀಮ್ನ ಪ್ರಶಾಂತ್ ಇವ್ರಿಗೆ ಫುಲ್ ಮೆತ್ಕೊಂಡ್ಬಿಡ್ತಿದ್ರು. ಆ್ಯಂಡ್ ನನ್ನ ಹತ್ರ ಬಂದಾಗಲ್ಲ ಯಪ್ಪ ಈ ತಲೆ ನೋವು ನನಗಂತೂ. ಸರ್ ಪ್ಲೀಸ್ ಸರ್ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಕ್ಯಾನ್ ವಿ ಪ್ಲೀಸ್? ನೋ, ನೆವರ್ ಹಿ ಅಲೌಡ್. ವಿ ಆಲ್ ಯೂಸ್ ದ ಸೇಮ್ ಕಾಸ್ಟ್ಯೂಮ್ ಫಾರ್ ದ ಎಂಟೈರ್ ಶೂಟ್. ಇದು 24 ಗಂಟೆ ನಡೆಯೋದು ಸಿನಿಮಾ. ಕರೆಕ್ಟ್. ಅದೊಂದು ವಾಶ್ ಆಗಿ ಒಂದು ಶೇಡ್ ಚೇಂಜ್ ಆಯ್ತು ಅಂದ್ರು ಜನ ಕಂಟಿನ್ಯೂಟಿ ಕಷ್ಟಪಟ್ಟಿದೀವಿ. ಇದು ಇನ್ನೊಂದು ಈ ಸಿನಿಮಾದಲ್ಲಿ ಕಂಟಿನ್ಯೂಟಿ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಅಲ್ಲಲ್ಲಿ ಕಡೆ ಮಿಸ್ ಆಗಿದೆ, ನಿಮ್ಗೆ ಗೊತ್ತಾಗದೆ ಅಂದ್ರೆ ಅದು ನಮ್ಮ ಪುಣ್ಯ ಅಷ್ಟೇ. ನೆನಪಾಗ್ತಾ ಇದೆ, ಒಂದೊಂದು ಫೈಟ್ ಅಲ್ಲಿ ನಾನು ಮನೋಜು ಫೈಟ್ ಆಗಿರುತ್ತೆ. ಹಾಗಾದ್ಮೇಲೆ ಕಟ್ ತಗೊಳ್ತೀವಿ, ಡೈರೆಕ್ಟರ್ ಸರ್ ಹೇಳ್ತಾರೆ ಒಂಚೂರು ಬ್ಲಡ್ ಬೇಕಿತ್ತು ಕಣೋ ಅಂತ. ನಾನೇ ಬ್ಲಡ್ ತಗೊಂಡ್ ಬಂದು ಹಾಕ್ತಾ ಇರೋದು, ಆಮೇಲೆ ತೋರ್ಸೋದು ಮಕ್ಕ ಸಾಕ ಇಷ್ಟು ಬ್ಲಡ್ ನೋಡೋ ಅಂತ, ಇನ್ನೊಂಚೂರು ಹಾಕೋ ಅಂತ ಅವ್ರು ಮಾಡಿದ್ದ ಇದು. ಅದು ಚೆನ್ನಾಗಿತ್ತು. ಬಟ್ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಥಿಂಕ್ ವಿ ಆಲ್ಮೋಸ್ಟ್ ಸ್ಪೋಕ್ ಅಬೌಟ್ ಅವರ್ ಸೆಲ್ಫ್ ಅಂಡ್ ಹಿ ಆಲ್ಸೋ ಸ್ಪೋಕ್ ಅಬೌಟ್ ಹಿಮ್ಸೆಲ್ಫ್. ನಾವೆಲ್ಲರೂ ಒಂದು ಒಳ್ಳೆ ಪ್ರಯತ್ನ ಮಾಡಿ ಧೃತಿ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಅದು ಎಂಟರ್ಟೈನಿಂಗ್ ಆಗಿದೆ, ಇಂಟೆನ್ಸ್ ಆಗಿದೆ, ಒಂದೊಳ್ಳೆ ಸಮಾಜಕ್ಕೆ ಒಂದೊಳ್ಳೆ ಸ್ಟೋರಿ ಹೇಳೋ ವಿಷಯನೂ ಇದೆ. ನೀವೆಲ್ಲ ಈ ಸಿನಿಮಾನ ಬಂದು ನೋಡ್ತೀರ ಅಂತ ಅಂದ್ಕೊಂಡಿದ್ದೀವಿ. ಇದು ನೋಡೋಕ್ಕಿಂತ ಮುಂಚೆ ಇನ್ನೊಂದ್ಸರಿ ಸಾಂಗ್ ನೋಡಿ, ಟ್ರೈಲರ್ ನೋಡಿ, ಅದು ಇಷ್ಟ ಆಗುತ್ತೆ. ಮತ್ತು ಸೋಮವಾರ ಇನ್ನೊಂದು ಸ್ನೀಕ್ ಪಿಕ್ ಅಂತ ಬಿಡ್ತಾ ಇದ್ದೀವಿ ಟು ಮೇಕ್ ಯು ಇನ್ನೂ ಇನ್ವೈಟ್ ಮಾಡೋಕ್ಕೆ ಇನ್ನೊಂದು ಸೀನ್ ಕೊಡ್ತಿದ್ದೀವಿ. ಅದನ್ನೆಲ್ಲ ನೋಡಿ ನಮ್ಮನ್ನೆಲ್ಲ ಬಂದು ದಯವಿಟ್ಟು ಆಶೀರ್ವಾದ ಮಾಡಬೇಕು. 8th, 9th, 10th ಮೇ ದಯವಿಟ್ಟು ಮರಿಬೇಡಿ. ಈ 3 ದಿವಸ ಬಂದು ಮ್ಯಾಕ್ಸಿಮಮ್ ನೋಡಿ. ಅದಾದಮೇಲೆ ಮೂವಿ ಕಟ್ಟೋದಾಗ ಇನ್ನೂ ಸುಮಾರು ಜನ ಬಂದು ನೋಡಿ. ಸಮ್ಮರ್ ಹಾಲಿಡೇಸ್ ಇದೆ, ದಯವಿಟ್ಟು ಬಂದು ನಮ್ಮ ಸಿನಿಮಾ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.